ನಮಸ್ಕಾರ ಆತ್ಮೀಯರೇ. ಜೀವನವೇ ಒಂದು ಪಾಠಶಾಲೆ ಅಂತಾರೆ. ನಮ್ಮ ಜೀವನದಲ್ಲಿ ಸರಿ ತಪ್ಪುಗಳನ್ನ ತಿದ್ಕೋಬೇಕು ಅಂದ್ರೆ ನಮ್ಮ ಜೀವನದಲ್ಲೇ ಕೆಲವೊಂದು ಘಟನೆಗಳು ನಡೆದಿರಬೇಕು ಅಂತಾನೆ ಅಲ್ಲ. ತಿದ್ಕೋಬೇಕು ಅಂತ ಮನ್ಸಿದ್ರೆ ಸಾವಿರಾರು ಮಾರ್ಗ ಇದೆ. ಇನ್ನೊಬ್ರು ಹೇಳುವ ಕಿವಿಯ ಮಾತುಗಳಿಂದ ನಮ್ಮನ್ನು ನಾವು ಬದಲಿಸಿಕೊಳ್ಳಬಹುದು, ಅಥವಾ ಯಾವುದೋ ಕಥೆ, ಕಾದಂಬರಿ, ಪುಸ್ತಕ ಓದಿ ಕೂಡ ಬದಲಾಗಬಹುದು. ಆದ್ರೆ ನಮ್ಮ ಬದುಕಲ್ಲಿ ಒಂದಷ್ಟು ಒಳ್ಳೆಯದನ್ನ ಮಾರ್ಪಾಡು ಮಾಡ್ಕೋಬೇಕು ಅನ್ನುವಂತಹ ಮನಸ್ಥಿತಿ ಇರಬೇಕು ಅಷ್ಟೆ. ಇವತ್ತು ಚಂದನ್ ಶೆಟ್ಟಿ ಬದುಕು ಒಂದಿಷ್ಟು ಯುವಕ ಯುವತಿಯರಿಗೆ ಒಂದೊಳ್ಳೆ ಪಾಠ ಆಗಲಿದೆ. ಚಿಕ್ಕ ವಯಸ್ಸಿನಲ್ಲಿ ಆತುರದ ನಿರ್ಧಾರ ತಗೊಂಡ್ರೆ ಏನೆಲ್ಲ ಆಗುತ್ತೆ ಅನ್ನೋದಕ್ಕೆ ಚಂದನ್ ಶೆಟ್ಟಿಗಿಂತ ಬೆಸ್ಟ್ ಎಕ್ಸಾಂಪಲ್ ಬೇಡ ಅನ್ಸುತ್ತೆ. ಬಹುಶಃ ಇದಕ್ಕೆ ಅನ್ಸುತ್ತೆ ಚಂದನ್ ಶೆಟ್ಟಿ ಕೂಡ ಇದೇ ಮಾತನ್ನ ಹೇಳಿತು. ಪ್ರೀತಿ ಪ್ರೇಮ ಅಂತ ಹೋಗೋರಿಗೆ ನನ್ನ ಬದುಕೆ ಒಂದು ಒಳ್ಳೆಯ ಪಾಠ ಅಂತ. ಸ್ನೇಹಿತರೆ, ನಟ ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡ ದೂರ ಆಗಿ ಹತ್ರ 2 ತಿಂಗಳು ಆಗ್ತಾ ಬಂತು. ಇಬ್ರು ದೂರವಾದ ಇಷ್ಟು ದಿನಗಳ ಬಳಿಕ ಚಂದನ್ ಶೆಟ್ಟಿ ಅಸಲಿ ಸತ್ಯ ಬಿಚ್ಚಿಟ್ಟಿದ್ದಾರೆ. ನಾವಿಬ್ರು ಯಾವ ಕಾರಣಕ್ಕಾಗಿ ದೂರ ಆದ್ವಿ ಅನ್ನೋದನ್ನ ಮನಸ್ಸು ಬಿಚ್ಚಿ ಮಾತನಾಡಿದ್ದಾರೆ. ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ತಪ್ಪದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೇನೆ ವಿಡಿಯೋವನ್ನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸ್ನೇಹಿತರೆ, ಹರೆಯದ ವಯಸ್ಸಲ್ಲಿ 10 ಆಸೆಗಳನ್ನ ಹೊತ್ಕೊಳ್ಳೋದು ಕಾಮನ್. ಅದರಲ್ಲೂ ಟೀನೇಜ್ ನಲ್ಲಿ ಅಂತೂ ಮನಸ್ಸು ಅನ್ನೋದು ಮಂಗನಂತೆ ಕುಣಿತಾ ಇರುತ್ತೆ. ಲವ್ ಗಿವ್ ಅನ್ನೋದನ್ನ ಹುಟ್ಕೊಳ್ಳೋದು ಇದೇ ಏಜ್ ನಲ್ಲಿ. ನಿವೇದಿತಾ ಗೌಡ ಹಾಗೂ ಚಂದನ್ ಶೆಟ್ಟಿ ವಿಷಯದಲ್ಲಿ ಆಗಿದ್ದು ಕೂಡ ಇದೇನೆ. ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ಪ್ರೀತಿಯಲ್ಲಿ ಬಿದ್ದಾಗ ನಿವೇದಿತಾಗೆ 18 ವರ್ಷ, ಆಗ ಚಂದನ್ಗೆ 29 ವರ್ಷ. ಈ ವಯಸ್ಸಿನಲ್ಲಿ ಬದುಕಿನ ಬಗ್ಗೆ ಅಷ್ಟೊಂದು ಕ್ಲಾರಿಟಿ ಯಾರಿಗೂ ಕೂಡ ಇರೋದಿಲ್ಲ. ಜೀವನ ಅಂದ್ರೆ ಹೇಗಿರುತ್ತೆ, ಸಂಸಾರ ಅಂದ್ರೆ ಏನು, ಬದುಕಿನ ಬಂಡಿಯನ್ನ ಹೇಗೆ ಸಾಗಿಸ್ಬೇಕು, ನಾವಿಬ್ರು ಮುಂದೆ ಖುಷಿಯಾಗಿ ಇರ್ತೀವ, ಹೀಗೆ ಇವರ ಬಳಿ ಇವಕ್ಕೆಲ್ಲ ಉತ್ತರ ಇರೋದಿಲ್ಲ. ಮುಖ್ಯವಾಗಿ ಇಂಥ ವಿಷಯಗಳನ್ನ ತಲೆಯೊಳಗೆ ಹಾಕೊಂಡೇ ಇರೋದಿಲ್ಲ ಬಿಡಿ. ಸ್ನೇಹಿತರೆ, ಬಹುಶಃ ಅವತ್ತು ಮಾಡಿದ ತಪ್ಪಿನ ಪ್ರಾಯಶ್ಚಿತ್ತವನ್ನ ಈಗ ಅನುಭವಿಸ್ತಾ ಇದ್ದಾರೆ ನಟ ಚಂದನ್ ಶೆಟ್ಟಿ. ಹೌದು, ಚಂದನ್ ಶೆಟ್ಟಿ ಕೂಡ ಇದನ್ನ ಹೇಳ್ಕೊಂಡಿದ್ದು. ಸ್ನೇಹಿತರೆ, ಚಂದನ್ ಶೆಟ್ಟಿ ತಮ್ಮ ಬದುಕಿನ ಕಥೆಯನ್ನ ಹೇಳ್ತಾ ಯುವಕರಿಗೆ ಒಂದಷ್ಟು ಕಿವಿ ಮಾತನ್ನ ಹೇಳ್ತಾರೆ. ನನ್ನಂತೆ ನಿಮ್ಮ ಬದುಕಲ್ಲೂ ಆತುರದ ನಿರ್ಧಾರಕ್ಕೆ ಬೀಳ್ಬೇಡಿ ಅನ್ನುವ ಪಾಠ ಮಾಡಿದ್ದಾರೆ. ಲವ್ ಮಾಡುವಾಗ ಎಲ್ಲವೂ ಸಿಂಪಲ್ ಅಂತ ಅನ್ಸುತ್ತೆ, ಆದ್ರೆ ಮದುವೆ ಮಾಡ್ಕೊಂಡಾಗ್ಲೇ ಎಲ್ಲ ಗೊತ್ತಾಗೋದು. ಅದರಲ್ಲೂ ಸಹ ನಮ್ಮದೇ ಗೂಡಿಗೆ ಬಂದ ಮೇಲೆ ನಾವು 4 ಗೋಡೆಗಳ ಮಧ್ಯೆ ಜೀವನ ಶುರು ಮಾಡಿದಾಗ್ಲೇ ನಿಜವಾದ ಸಮಸ್ಯೆ ಶುರುವಾಗೋದು. ಪ್ರೀತಿ ಹುಟ್ಟೋದು ಸಹಜ, ಆದ್ರೆ ಇನ್ನೊಬ್ಬರ ಮನಸ್ಸನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾನೇ ಕಷ್ಟ. ಹುಡುಗಿ ಚೆನ್ನಾಗಿದ್ದಾಳೆ, ಹುಡುಗಿ ಫ್ಯಾಮಿಲಿ ಕೂಡ ಒಳ್ಳೇದು, ಹುಡುಗಿ ಆರ್ಥಿಕವಾಗಿ ಕೂಡ ಇಂಡಿಪೆಂಡೆಂಟ್ ಆಗಿದ್ದಾಳೆ ಅಂತ ನೋಡುವ ಬದಲು ಆ ಹುಡುಗಿಯ ಮನಸ್ಸನ್ನ ಅರ್ಥ ಮಾಡ್ಕೋಬೇಕು. ಸ್ನೇಹಿತರೆ, ಯಾರೇ ಆದ್ರೂ ಲವ್ ಮಾಡುವಾಗ ಇನ್ನೊಬ್ಬರ ಮನಸ್ಸನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡಬೇಕು. ಇಲ್ಲ ಅಂದ್ರೆ ಮದುವೆ ಬಳಿಕ ನಮ್ಮಿಬ್ಬರಂತೆ ಸಮಸ್ಯೆ ಶುರುವಾಗುತ್ತೆ. ನಾನು ನಿವೇದಿತಾಳನ್ನ ಮದುವೆಯಾಗೋಕೆ ಸುಮಾರು 60 ಲಕ್ಷ ರೂಪಾಯಿನ ಖರ್ಚು ಮಾಡಿದ್ದೀನಿ. ಈ ಹಣವನ್ನ ಇಟ್ಕೊಂಡಿದ್ದಿದ್ರೆ ಈಗ ನನಗೆ ಸಹಾಯಕ್ಕೆ ಬರ್ತಾ ಇತ್ತು. ಯಾರೇ ಆಗಲಿ ಲವ್ ಹಾಗೂ ಮದುವೆ ವಿಚಾರದಲ್ಲಿ ಸಡನ್ ಆಗಿ ದುಡುಕಿ ನಿರ್ಧಾರವನ್ನ ತಗೋಬೇಡಿ, ಹೀಗಂತ ಒಂದು ಒಳ್ಳೆ ಸಂದೇಶವನ್ನ ನೀಡಿದ್ದಾರೆ. ಸ್ನೇಹಿತರೆ, ನಟ ಚಂದನ್ ಶೆಟ್ಟಿ ಅವರ ಮಾತುಗಳನ್ನ ನಿಜಕ್ಕೂ ಮೆಚ್ಚಲೇಬೇಕು. ಚಂದನ್ ಹೇಳಿದ ಪ್ರತಿ ಮಾತಿನಲ್ಲೂ ಸತ್ಯ ಇದೆ, ಯಾಕಂದ್ರೆ ಇದೆಲ್ಲ ಅವರ ಬದುಕಿನ ಅನುಭವಗಳು. ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ತುಂಬಾನೇ ಚಿಕ್ಕ ವಯಸ್ಸಲ್ಲಿ ಮದುವೆ ಆಗಿದ್ರು. ನಿವೇದಿತಾಗೆ 19 ಆಗಿದ್ರೆ ಚಂದನ್ಗೆ 30 ವರ್ಷ ಆಗಿತ್ತು ಅಷ್ಟೇ. ಆದ್ರೆ ಇವರಿಬ್ಬರ ಮಧ್ಯೆನ ವಯಸ್ಸಿನ ಅಂತರ ಕೂಡ ತುಂಬಾನೇ ದೊಡ್ಡದಿತ್ತು ಬಿಡಿ. ಇವರಿಬ್ಬರ ಮಧ್ಯೆ 11 ವರ್ಷದ ಅಂತರ ಇತ್ತು. ಇದು ಕೂಡ ಇವರಿಬ್ಬರ ಮಧ್ಯೆ ಮನಸ್ತಾಪ ಹುಟ್ಕೊಳ್ಳೋಕೆ ದೊಡ್ಡ ಕಾರಣನೇ ಆಗಿರ್ಬೋದು. ಯಾಕಂತಂದ್ರೆ ಚಂದನ್ ಶೆಟ್ಟಿ ಯೋಚನೆಗಳೇ ಬೇರೆ ಆಗಿರುತ್ತೆ, ನಿವೇದಿತಾ ಯೋಚನೆ ಮಾಡುವ ಶಕ್ತಿಯೇ ಬೇರೆ ರೀತಿಯದ್ದಾಗಿರುತ್ತೆ. ವಯಸ್ಸಿಗೆ ತಕ್ಕಂತೆ ಇಬ್ರು ಕೂಡ ಯೋಚನೆ ಮಾಡ್ತಿರ್ತಾರೆ. ಹೀಗಾಗಿ ಇಬ್ರು ಹೊಂದ್ಕೊಂಡು ಹೋಗೋದಕ್ಕೆ ಇಲ್ಲೂ ಸಹ ಸೋತಿರ್ಬೋದು. ಸ್ನೇಹಿತರೆ,
ಈಗೆಲ್ಲ ಲವ್ ಅಂದ್ರೆ ಹುಡುಗಿ ಚೆನ್ನಾಗಿದ್ರೆ ಸಾಕು, ಇವಳೆ ನನ್ನವಳು ಅಂತ ಫಿಕ್ಸ್ ಆಗೋಗ್ತಾರೆ. ನೋಡೋಕೆ ಸ್ವಲ್ಪ ಚೆನ್ನಾಗಿದ್ರೆ, ಒಳ್ಳೆ ದುಡ್ಡಿರೋ ಹುಡುಗನ ಕಂಡ್ರೆ ಸಾಕು, ಇವನು ನನ್ನವನು ಅಂತ ಅಂದ್ಕೊಳ್ಳುವ ಹುಡುಗಿರು ಕೂಡ ಇದ್ದಾರೆ. ಹೀಗೆ ಹುಟ್ಟೋ ಪ್ರೀತಿ ಕೊನೆವರೆಗೂ ನಿಲ್ಲಲ್ಲ. ಅದೆಲ್ಲ 4 ದಿನದ ಅಟ್ರಾಕ್ಷನ್ ಅಷ್ಟೇ. ಪ್ರೀತಿ ಪ್ರೇಮ ಅಂತ ದುಡುಕಿನ ನಿರ್ಧಾರವನ್ನ ಮಾಡೋರಿಗೆ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಬದುಕೆ ಒಂದೊಳ್ಳೆ ಬೆಸ್ಟ್ ಎಕ್ಸಾಂಪಲ್ ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.